ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್ 24x7, ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, ಸಿಒಪಿಡಿ, ಅಸ್ತಮಾ ಕೇರ್ 24x7, ಎನ್ಐಸಿಯು, ನಿನಿಟಾಲ್ ಕೇರ್, ಸುಸಜ್ಜಿತ ಐಸಿಯು, ಪ್ರಮುಖ ಆಪರೇಷನ್ ಥಿಯೇಟರ್ 24x7, ಹೈಟೆಕ್ ಪ್ರಯೋಗಾಲಯ 24x7, ಎಕ್ಸ್ರೇ 24x7, ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್, ಕಲಬುರಗಿ. ಸಂಪರ್ಕಿಸಿ 6366662523. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 953878
6108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಮಹಿಳೆಯನ್ನು ನಗ್ನಗೊಳಿಸಿದ್ದ ಅಮಾನವೀಯ ಪ್ರಕರಣ ಮತ್ತು ರಾಜ್ಯದಲ್ಲಿ ಅವ್ಯಾಹಿತವಾಗಿ ನಡೆಯುತ್ತಿರುವ ಹೆಣ್ಣು ಶಿಶು ಭ್ರೂಣ ಹತ್ಯೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಇಂದು ಕಲಬುರಗಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಮಹಿಳೆಯನ್ನು ನಗ್ನಗೊಳಿಸಿದ ಅಮಾನವೀಯ ಪ್ರಕರಣ ಮತ್ತು ರಾಜ್ಯದಲ್ಲಿ ಅವ್ಯಾಹಿತವಾಗಿ ನಡೆಯುತ್ತಿರುವ ಹೆಣ್ಣು ಶಿಶು ಭ್ರೂಣ ಹತ್ಯೆ ಖಂಡಿಸಿದರು. असमर्थ कांग्रेस सरकार के समर्थ कांग्रेस सरकार के भारत माता की भारतीय जनता पक्षಕ್ಕೆ ಒಂದು ಮನವಿಯನ್ನು ಈಶ್ವರಿಗೆ ಸಲ್ಲಿಸಿದ್ದಾರೆ. ಬೆಳಗಾವಲ್ಲಿ ಒಬ್ಬ ಹೆಣ್ಮಗಳಿಗೆ ತಾಯಿಗೆ ಕತ್ತಲೆ ಮಾಡಿ ಮರುಗುಣ ಮಾಡಿದ್ದಾರೆ. ಇಂಥ ಕೆಲಸ ಇನ್ನೂ ಕರ್ನಾಟಕದಲ್ಲಿ ಆಗಿಲ್ಲ. ಅವರಿಗೆ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದರೆ ಅವ್ರಿಗೆ ಹಿಡಿದು ಪನಿಷ್ಮೆಂಟ್ ಕೊಡಬೇಕಂತೇಳಿ, ಅವರಿಗೆ ಸಜಾ ಕೊಡಬೇಕಂತೇಳಿ ನಮ್ಮದು ಆಗ್ರಹ ಇದೆ. ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು. ಇದನ್ನು ಕೂಡಲೇ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಇವತ್ತು ಹೈಕೋರ್ಟು ಹಾಗೂ ಹ್ಯೂಮನ್ ರೈಟ್ ಕಮಿಷನ್ ಕೂಡ ಇದರ ಮೇಲೆ ಸುಮೋಟೋ ಆ್ಯಕ್ಷನ್ ತಗೋತಾ ಇದ್ದಾರೆ. ಇದು ಒಂದು ವೇಳೆ ಏನು ಆ್ಯಕ್ಷನ್ ತಗೋಲಿಲ್ಲ ಅಂದ್ರೆ ನ್ಯಾಷನಲ್ ಲೆವೆಲ್ ದೊಡ್ಡ ಹೋರಾಟ ಆಗುತ್ತದೆ. ನೀವು ಆಗ್ಲಾರ್ದಂಗೆ ಕೂಡಲೇ ಆ್ಯಕ್ಷನ್ ತಗೋಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಇವತ್ತಿನ ದಿನ ನಮ್ಮ ಎಲ್ಲ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಅಂತ ಎಲ್ಲರಿಗೂ ಒಂದು ಭಾಳ ತಲೆ ತಗ್ಗಿಸುವ ದಿನವಾಗಿದೆ. 11ನೇ ಡಿಸೆಂಬರ್ಗೆ ಏನೋ ಒಂದು ಅಮಾನವೀಯತೆ ಕೃತ್ಯ ಆಗುತ್ತೆ ಬೆಳಗಾಂನಲ್ಲಿ. ಒಂದು ನಿರ್ದೋಷ ತಾಯಿ, ಅವಳಿಗೆ ನಿರ್ವಸ್ತ ಮಾಡಿ 3 ಗಂಟೆ ಅವಳ ಮೆರವಣಿಗೆ ಮಾಡ್ತಾರೆ. ಲೈಟ್ ಕಂಬಕ್ಕೆ ಕಟ್ಟಿಬಿಟ್ಟು ಅವಳನ್ನು ಹೊಡಿತಾರೆ. ಅವಳದ್ದೇನು ತಪ್ಪಿರಲಿಲ್ಲ ಅದರೊಳಗಡೆ. ಅಲ್ಲಿರುವ ಅಕ್ಕಪಕ್ಕದ ಜನ ಏನು ಮಾಡ್ತಾಯಿದ್ರು? ಪೊಲೀಸ್ ಇಲಾಖೆ ಎಲ್ಲಿದ್ದರು ಆವಾಗ? ಈ ಘಟನೆಯಾಗಿ 2 ಗಂಟೆಗೆ ಪೊಲೀಸ್ ಇಲಾಖೆ ಬರ್ತಾಯಿದೆ. ಇವರಿಗೆಲ್ಲ ಯಾರ್ರೀ ಇಷ್ಟು ಧೈರ್ಯ ತುಂಬ್ತಾ ಇದ್ದಾರೆ? 6 ತಿಂಗಳಿಂದ ಕರ್ನಾಟಕದಲ್ಲಿ ಏನೇನು ಆಗ್ತಾ ಇದ್ದಾವೆ ಇವೆಲ್ಲ ಕ್ರಿಮಿನಲ್ ಕೇಸಸ್, ಯಾರಿಗಿರಿ ಧೈರ್ಯ ತುಂಬ್ತಾ ಇದ್ದಾರೆ ಇವತ್ತು? ಯಾರು ಹೇಳೋರು ಕೇಳೋರು ಇಲ್ಲ ತಾನೇ? ಯಾಕಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಇದೆಯಲ್ಲ, ದೇ ಆರ್ ದ ಸ್ಟ್ರೆಂತ್. ಅವರಿಗೆ ಬಂಡಿಯಾಗಿ ನಿಂತಿರೋದೇ ಕಾಂಗ್ರೆಸ್ ಗೌರ್ಮೆಂಟ್. ಅವರು ಸುವರ್ಣಸೌಧದಲ್ಲಿ ವಿಂಟರ್ ಸೆಷನ್ ನಡೀತಾ ಇದೆ. ದ ಹೋಲ್ ಆ್ಯಂಡ್ ಸೋಲ್ ಲಾ ಮೇಕಿಂಗ್ ಗೌರ್ಮೆಂಟ್ ಆಫ್ ಕರ್ನಾಟಕ ವಿಂಟರ್ ಸೆಷನಲ್ಲಿ ಸುವರ್ಣಸೌಧದಲ್ಲಿದೆ. ಬರೀ 9 ಕಿಲೋಮೀಟ್ರ್ ದೂರದಲ್ಲಿ ಇದು ಕೃತ್ಯ ಆಗುತ್ತೆ. ಬರೀ 9 ಕಿಲೋಮೀಟ್ರ್ ದೂರ, ಭಾಳ ದೂರ ಅಲ್ಲ. 9 ನಿಮಿಷ ಬೇಕು, ಫಾಸ್ಟಾಗಿ ಹೋದರೆ 5 ನಿಮಿಷ ಬೇಕು. ಎಲ್ಲಿದ್ದಾರೆ ಇವರೆಲ್ಲ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೂಗು ಕೆಳಗಡೆ ಇದಾಗುತ್ತೆ. ಒಂದು ನಾರಿ ಶಕ್ತಿಯಲ್ಲಿದ್ದಾಗ ಯಾವ ಥರ ಇರಬೇಕು ಅಂದರೆ, ಒಂದು ಹೆಣ್ಣೆ ನಮ್ಮ ಕ್ಷೇತ್ರದಲ್ಲಿ ಒಂದು ಹೆಣ್ಣಿಗೆ ಮುಟ್ಟು ತೋರಿಸಿ, ನೀವು ನಮ್ಮ ಕ್ಷೇತ್ರ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಒಂದು ಹೆಣ್ಣಿಗೆ ಮುಟ್ಟು ತೋರಿಸಿ ನಿಮ್ಮ ಚರ್ಮ ಸೀಳ್ತೀನಿ ಅನ್ನೋದು ಒಂದು ಮೆಸೇಜ್ ಹೋಗಬೇಕಾಗಿತ್ತು. ಮೊದಲೇ ಹೆದರಿಕೆ ಭಯಭೀತಿ ಇರಬೇಕಾಗಿತ್ತು. ಹೆಣ್ಣು ಮಕ್ಕಳಿಗೆ ನಾವು ಸುರಕ್ಷಿತವಾಗಿ ಇಟ್ಟಿದ್ದೀವಿ ಅನ್ನೋ ಒಂದು ಮೆಸೇಜ್ ಹೋಗಬೇಕಾಗಿತ್ತು. ನಿರ್ವಸ್ತವಾಗಿ 3 ಗಂಟೆ ನೀವು ಮೆರವಣಿಗೆ ಮಾಡ್ತೀರಾ? ಎಲ್ಲಿದೆ ರೀ ನ್ಯಾಯ ಇವತ್ತು? ಇಡೀ ಕರ್ನಾಟಕ ಜನತೆ ಇವ್ರಿಗೇನು ಬಹುಮತ ಗೆಲ್ಲಿಸ್ ತಂದಿದಾರಲ್ಲ, ಎಲ್ಲರಿಗೂ ಮುಖಕ್ಕೆ ಕಪ್ಪು ಮಸಿ ಬಳೆಯ ಕೆಲಸ ಮಾಡಿದೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್. ಭ್ರೂಣ ಹತ್ಯೆ ಆಗ್ತಾಯಿದೆ. 900ಕ್ಕಿಂತ ಜಾಸ್ತಿ ಭ್ರೂಣ ಹತ್ಯೆ ಆಗಿದೆ ಇಡೀ ರಾಜ್ಯಾದ್ಯಂತ. ಸಾವಿರಾರದಲ್ಲಿ ಇರ್ಬೋದು, ನೋಟೆಡ್ ಇಟ್ ಈಸ್ ಓನ್ಲಿ 900. ಯಾಕಿದಾಗ್ತಾ ಇದೆ? ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ನಮ್ಮ ಈ ಪ್ರತಿಭಟನೆಯಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಲಿಕಯ್ಯ ಗುತ್ತೇದಾರ್, ಚಂದು ಪಾಟೀಲ್, ಶಶಿಲ್ ಜಿನಮೋಶಿ, ಅಮರ್ನಾಥ್ ಪಾಟೀಲ್, ಶಿವರಾಜ್ ಪಾಟೀಲ್ ರದ್ದೇವಡ್ಗಿ, ಸಿದ್ದಾಜಿ ಪಾಟೀಲ್, ಶರಣಪ್ಪ ತಳವಾರ್, ಡಾಕ್ಟರ್ ಸುಧಾ ಹಾಲಕಾಯಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. 2014ರಲ್ಲಿ ಶಾರ್ಪ್ ಶೂಟರ್ ಹಿಡಿಯಲು ನಡೆಸಿದ ಕಾರ್ಯಾಚರಣೆಯಲ್ಲಿ ರೌಡಿ ಗುಂಡೇಟಿಗೆ ಬಲಿಯಾದ ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆ ಅವರ ಜೀವನ ಆಧಾರಿತ ಚಲನಚಿತ್ರದ ಹಾಡುಗಳನ್ನು ಬಿಡುಗಡೆ ಮಾಡಲಾಗುವುದು ಎಂದು ಚಿನ್ಮಯರಾಮ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಂಡೆ ಸಾಹೇಬ್ ದ ಪವರ್ ಆಫ್ ಪೊಲೀಸ್ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಚಲನಚಿತ್ರ ಮಲ್ಲಿಗೆ ಸಿನಿ ಕಂಬೈನ್ಸ್ ಸಂಸ್ಥೆ ವತಿಯಿಂದ ನಿರ್ಮಾಣ ಮಾಡಲಾಗುತ್ತಿದೆ ಎಂದ ಅವರು, ಡಿಸೆಂಬರ್ 21ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಈ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಸರ್, 2014ರಲ್ಲಿ ಏನು ಶಾರ್ಪ್ ಶೂಟರ್ ಅವರ ಕಾರ್ಯಾಚರಣೆ ವೇಳೆಯಲ್ಲಿ PSI ಮಲ್ಲಿಕಾರ್ಜುನ ಬಂಡೆಯವರು ರೌಡಿ ಗುಂಡೇಟಿಗೆ ಬಲಿಯಾದರು. ಆ ಒಂದು ವಿಷಯವನ್ನು ಇಟ್ಕೊಂಡು ನಾವು ಅವರ ಬಾಲ್ಯ ಜೀವನದಿಂದ ಕೊನೆಗೆ ಶೂಟೌಟ್ ಆಗಿ ಅವರು ಮರಣ ಹೊಂದಿರುವವರೆಗೆ ಒಂದು
ನಿಜ ಜೀವನದ ಕಥೆಯನ್ನು ತಯಾರು ಮಾಡಿ ಆ ಕಥೆಯನ್ನು ನಮ್ಮ ಜನರಿಗೆ ಚಲನಚಿತ್ರದ ಮೂಲಕ ತಿಳಿಸಬೇಕು, ತೋರಿಸಬೇಕು ಅಂತೇಳಿ ಒಂದು ಪ್ರಯತ್ನ ಪಟ್ಟು ಮಲ್ಲಿಗೆ ಸಿನಿ ಕಂಬೈನ್ಸ್ ಸಂಸ್ಥೆ ಅಡಿಯಲ್ಲಿ ನಿರ್ಮಾಪಕರಾಗಿರ್ತಕ್ಕಂಥ ಕಮಲಾ ಗೋಪಣ್ಣ ದೊಡ್ಡಮನಿ, ಮಾಲಾ ವೀರಣ್ಣ ಕೊರಳಿ ಅವರ ಒಂದು ನಿರ್ಮಾಣದ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟು ಗೋಪಣ್ಣ ಸರ್ ಅವರು ಈ ಒಂದು ಚಲನಚಿತ್ರಕ್ಕೆ ಸಂಪೂರ್ಣ ಮೊದಲಿನಿಂದ ಕೊನೆಯವರೆಗೆ ಸಹಕಾರ ಕೊಟ್ಟದ್ರಿಂದ ಇವತ್ತು ಒಂದು ಉತ್ತಮವಾದಂಥ ಚಲನಚಿತ್ರವನ್ನು ಈ ಭಾಗದ ಜನರಿಗೆ ತೋರಿಸಲಿಕ್ಕೆ ನಾವು ತಯಾರಾಗಿ ಚಲನಚಿತ್ರವನ್ನು ಸಿದ್ಧ ಮಾಡಿದ್ದೀವಿ. ಅದರಂತೆ ನಮ್ಮ ಚಿನ್ಮಯ ರಾಮ್ ಸರ್ ಅವರು ಒಳ್ಳೆಯ ನಿರ್ದೇಶನ ಕೂಡ ಮಾಡಿದ್ದಾರೆ. ಇಲ್ಲಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಗೆ ಅಥವಾ ದಕ್ಷ ಅಧಿಕಾರಿಗೆ ತೊಂದರೆಗಳು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾವ ರೀತಿಯಾಗಿ ತೊಂದರೆಗಳನ್ನು ಅನುಭವಿಸ್ತಾರೋ ಅವೆಲ್ಲದರ ಮಧ್ಯೆ ತಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸ್ತಾರೋ ಅಂತಕ್ಕಂಥ ವಿಷಯವನ್ನು ನಾವು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಚಲನಚಿತ್ರದ ಮೂಲಕ ತೋರಿಸೋಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ಸುಂದರವಾಗಿರ್ತಕ್ಕಂಥ ಚಿತ್ರ, ಇದು ಇಡೀ ಕುಟುಂಬ ಸಮೇತ ಕೂತು ನೋಡಬೇಕಾದಂಥ ಚಿತ್ರವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಸರ್. ಈ ಚಿತ್ರ ಬಹುತೇಕ 100ಕ್ಕೆ 96-98% ಗುಲ್ಬರ್ಗ ಸುತ್ತಮುತ್ತಲು ಗುಲ್ಬರ್ಗ ನಗರದಲ್ಲಿ ಅಂದರೆ ನೇರುಗಂಜ, ಶರಣಬಸವೇಶ್ವರ ದೇವಸ್ಥಾನ, ಆಮೇಲೆ ಕೋಟೆ, ಸಾರ್ವಜನಿಕ ಉದ್ಯಾನವನ, ಮುದ್ನೂರು ಕ್ರಾಸು, ಯೂನಿವರ್ಸಿಟಿ, ಆಮೇಲೆ APMC ಯಾರ್ಡು, ಪಟ್ಟಣ ಕ್ರಾಸು, ಆಳಂದ ಸುಭಾಷ್ ಗುತ್ತೇರ್ ಕ್ರಷಿಂಗ್ ಯೂನಿಟು, ಆಮೇಲೆ ನಂದಿಕೂರು, ಇಲ್ಲೇ ಸುತ್ತಮುತ್ತ ಒಂದು 96-98% ಮಾಡಿದ್ವಿ. ಕೊನೆಯ ಒಂದು 2 ದೃಶ್ಯಗಳನ್ನು ಮಾತ್ರ ಒಂದು 4 ದಿವಸ ಬೆಂಗಳೂರಿನಲ್ಲಿ ಶೂಟ್ ಮಾಡಿದ್ದೀವಿ ಸರ್. ಶ್ರೀ ಮೈಲಾರಲಿಂಗೇಶ್ವರರ ಜಲಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ 18ರಿಂದ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಶರಣಪ್ಪ ಗೋಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 18ರಿಂದ ಈ ಕಾರ್ಯಕ್ರಮ ನಡೆಯಲಿದ್ದು 39ನೇ ವರ್ಷದ ಕಾರ್ಯಕ್ರಮ ಉದ್ಘಾಟನೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಇನ್ನಿತರೆ ಭಕ್ತರು ಆಗಮಿಸಲಿದ್ದಾರೆ. ಡಿಸೆಂಬರ್ 19ರಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ಡಿಸೆಂಬರ್ 24ರವರೆಗೆ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು. ಶ್ರೀ ಮೈಲಾರಲಿಂಗೇಶ್ವರರು ಜಾತ್ಯತೀತ ದೇವರು, ಎಲ್ಲ ಜನರಿಂದ ಪೂಜೆಗೊಳ್ಳತಕ್ಕಂಥ ಮಹಾಸ್ವಾಮಿಗಳು, ಶಿವಸ್ವರೂಪಿಯಾದ ಮೈಲಾರಲಿಂಗೇಶ್ವರರು ಜಗತ್ ಬಡಾವಣೆಯಲ್ಲಿ ಸುಮಾರು 1981ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕೈಗೊಂಡು ಮೈಲಾರಲಿಂಗ ದೇವಸ್ಥಾನಕ್ಕೆ ಕಟಿಬದ್ಧರಾಗಿರ್ತಂಥ ಮೈಲಾರಲಿಂಗ ಸೇವಾ ಸಮಾಜದ ಅಡಿಯಲ್ಲಿ ಇದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ದೇವೆ. ಹಳೆ ಮೂರ್ತಿ ಇದ್ದಂಥ ಅಜೀರ್ಣಗೊಂಡ ಮೂಲಕ 1984ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮೈಲಾರಲಿಂಗ ಹೊಸ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಆ ನಿಮಿತ್ತವಾಗಿ ಪ್ರತಿ ವರ್ಷ ಶ್ರೀ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ನಡೀತಿದೆ. ಒಂದೊಂದು ಸ್ಥಳದಲ್ಲಿ ಮೈಲಾರಲಿಂಗೇಶ್ವರ ಹೆಸರುಗಳು ಬೇರೆ ಬೇರೆ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಖಂಡೋಬ ಅಂತಾರೆ, ಕರ್ನಾಟಕದಲ್ಲಿ ಮೈಲಾರಲಿಂಗೇಶ್ವರ ಅಂತಾರೆ. ಹೀಗೆ ಅನೇಕ ಶಿವಸ್ವರೂಪಿಯಾದಂಥ ಶಿವನೇ ಬೇರೆ ಬೇರೆ ಹೆಸರುಗಳಿಂದಂಥ ಪೂಜೆಗೊಳ್ಳತಕ್ಕಂಥ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವ ಜಾತಿ ಮತ ಭೇದ ಇಲ್ಲದೆ ಪೂಜೆಗೊಳ್ಳತಕ್ಕಂಥ ನಮ್ಮ ಸುಮಾರು 40 ವರ್ಷಗಳಿಂದ ಈ ಜಲಾಭಿಷೇಕ ಮಹೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಅದೇ ನಿಮಿತ್ತವಾಗಿ ಈ ಮೈಲಾರಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವದ 39ನೇ ವರ್ಷದ ಒಂದು ಕಾರ್ಯಕ್ರಮ ಇದೇ ತಿಂಗಳ ಡಿಸೆಂಬರ್ 18ರಿಂದ ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮದ ಪ್ರವಚನಕರಾಗಿ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು, ಗದ್ದಿಮಠ, ಕಲಬುರಗಿ, ಹುಬ್ಬಳ್ಳಿ ಅವರಿಂದ ಈ ಪ್ರವಚನ ಕಾರ್ಯಕ್ರಮ ನಡೀತದೆ. ಅಂದಿನ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿದ್ದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮುಖ್ಯ ಅತಿಥಿಗಳು ಆಗಮಿಸ್ತಾರೆ. ಕಾರ್ಯಕ್ರಮ ನಡೀತದೆ. ಅಂದಿನ ಪ್ರಸಾದ ಸೇವೆ ಸಹ ನಡೀತದೆ. ಅಂದಿನ ಕಾರ್ಯಕ್ರಮ ದಿನಾಗಲೂ ಒಬ್ಬರು ಬೇರೆ ಭಕ್ತರು ಪ್ರಸಾದ ಸೇವೆಯನ್ನು ಒಪ್ಪಿಕೊಂಡಿದ್ದಾರೆ. ಸುಮಾರು 6 ದಿವಸಗಳವರೆಗೆ ಬೇರೆಯವರಿಂದ ಒಂದು ಪ್ರಸಾದ ಸೇವೆ ನಡೀತಕ್ಕಂಥ ಕಾರ್ಯಕ್ರಮ ನಡೀತದೆ. ಅದರಂತೆ 19ನೇ ತಾರೀಕು ಅದರ ನಿಮಿತ್ತವಾಗಿ ಮೈಲಾರಲಿಂಗ ದೇವಸ್ಥಾನದ ಸೇವಾ ಸಮಾಜದ ವತಿಯಿಂದ ಮುಂದಿನ ವರ್ಷದ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಹ ಕಾರ್ಯಕ್ರಮ ನಡೀತದೆ ಅತಿಥಿಗಳಿಂದ. ಅದರ ಸೇವೆಯನ್ನು ಬಸವರಾಜ್ ಜೆ ಖಾನಾಪುರ ಅವರು ನಡೆಸಿಕೊಡ್ತಾರೆ. 19ನೇ ತಾರೀಕು ಕಾರ್ಯಕ್ರಮ ಅಂದಿನ ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ನೀಲಕಂಠರಾವ್ ಮುರುಗಿ ಅವರು ಆಗಮಿಸ್ತಿದ್ದಾರೆ. ಅಂದಿನ ಪ್ರಸಾದ ಸೇವೆ ಚಂದ್ರಕತೆ ಬಡಿವಾಡ ಅವರು ನೇರಿಸ್ಕೊಡ್ತಾರೆ. ದಿನ ಒಬ್ಬರು
ಸೇವೆ ಮಾಡ್ಕೊಂಡು ಹೋಗ್ತಾರೆ. 20ನೇ ತಾರೀಕಿನ ದಿವಸ ಸಾಯಂಕಾಲ 6 ಗಂಟೆಗೆ ಸನ್ಮಾನಗೊಳ್ಳುವ ಪ್ರಭುಲಿಂಗ ಮಾನ್ಕರ್ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾದಗಿರಿ ಇವರಿಂದ ಅವರಿಗೆ ಸನ್ಮಾನ ನಡೀತದೆ. ಪ್ರಸಾದ ಸೇವೆ ವಿಶ್ವನಾಥ್ ಪಾಟೀಲ್ ಖ್ಯಾತ ದಂತ ವೈದ್ಯರು ಕಲಬುರಗಿ ಇವರಿಂದ ನಡೀತದೆ. 21ನೇ ತಾರೀಕಿನ ದಿವಸ ಸಾಯಂಕಾಲ 6 ಗಂಟೆಗೆ ಪ್ರವಾಸ ನಡೀತದೆ. ಶ್ರೀಮತಿ ಅರ್ಚನಾ ಬಿ ಪಾಟೀಲ್. ರಾಜ್ಯದಲ್ಲಿ ಸುಮಾರು 90 ತಾಲೂಕು ಬರಪೀಡಿತವಾಗಿವೆ. ರಾಜ್ಯದಲ್ಲಿ ರೈತರು ಪರದಾಡುತ್ತಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚೆ ಆಗುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿ ಕಿರಣ್ ಅವರು ಆಕ್ರೋಶ ಹೊರಹಾಕಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಂಧ್ರ ಸರ್ಕಾರದಂತೆ ರೈತರಿಗೆ 15,000 ನೀಡಬೇಕಿತ್ತು. ರೈತರಿಗೆ ಸಾಲ ಮರುಪಾವತಿ ಮಾಡಲು ಆಗುತ್ತಿಲ್ಲ. ಆದರೆ ರೈತರಿಗೆ ಬಡ್ಡಿ ಕಟ್ಟಲು ಆಗುತ್ತಿಲ್ಲ. ಇನ್ನು ಅಸಲು ಎಲ್ಲಿಂದ ಕಟ್ಟಬೇಕು? ಜನರಿಗೆ ಗ್ಯಾರಂಟಿ ಬೇಡಿಕೆಗಳನ್ನ ಈಡೇರಿಸುವುದರಲ್ಲಿಯೇ ಕಾಲ ಕಳೆಯುತ್ತಿದೆ ಎಂದ ಅವರು, ಖಾಸಗಿ ಇನ್ಸೂರೆನ್ಸ್ ಕಂಪನಿಗಳಿಂದ ರೈತರು ಪರದಾಡುತ್ತಿದ್ದಾರೆ. ಅವರು ಕೂಡ ರೈತರಿಗೆ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶುಭ ಮುಂಜಾನೆಗಳನ್ನು ಹೇಳ್ತಾ, ಬಹುಶಃ ಇಡೀ ರಾಜ್ಯದಲ್ಲಿ ಸುಮಾರು 90% ತಾಲೂಕುಗಳು ಬರಪೀಡಿತ ಆಗಿದ್ದಾವೆ. ಇನ್ನೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೀವು ಕೊಡಬೇಕು ಅಂಥೇಳಿ ಚರ್ಚೆ ಆಗ್ತಿದೆ. ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಏನು ವಿಧಾನಸಭೆಯಲ್ಲಿ ಕೂಡ ಚರ್ಚೆಗಳು ಬೇರೆ ರೀತಿಯಾಗಿದೆ ಬಿಟ್ಟರೆ ರೈತರ ಮತ್ತು ಜನಸಾಮಾನ್ಯರ ನೋವಿನ ಬಗ್ಗೆ ಚರ್ಚೆ ಆಗಿಲ್ಲ. ಈ ಬಗ್ಗೆ ಏನು ಇವತ್ತು ತೆಲಂಗಾಣ ಸರ್ಕಾರ, ಆಂಧ್ರ ಸರ್ಕಾರಗಳು ಪ್ರತಿ ಎಕರೆಗೆ ಏನು 15,000 ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ದಾವೆ ಮತ್ತು ಇನ್ಸೆಂಟಿವನ್ನು ಕೊಡ್ತಾ ಇದ್ದಾವೆ. ಅದನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯವನ್ನು ಈ ಮಾಧ್ಯಮ ಗೋಷ್ಠಿಯ ಮೂಲಕ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಮ್ಮ ಸರ್ಕಾರಗಳು ಬರ ಬಂದ ಮೇಲೆ ಬರ ನಿರ್ವಹಣೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ನೋಡಿದ್ದೇವೆ. ಕಳೆದ ಸುಮಾರು 21 ವರ್ಷದಲ್ಲಿ 14 ವರ್ಷ ಬರ, 4 ವರ್ಷ ಅತಿವೃಷ್ಟಿ. ಇದು ಗೊತ್ತಿದೆ. ಇಷ್ಟು ಸಮಯದಿಂದ ಈ ರಾಜ್ಯ ಬರದಿಂದ ತತ್ತರಿಸ್ತಾ ಇದೆ, ಅತಿವೃಷ್ಟಿಯಿಂದ ತತ್ತರಿಸ್ತಾ ಇದೆ. ಪ್ರಾಕೃತಿಕ ವಿಕೋಪಕ್ಕೆ ಅದರದೇ ಒಂದು ಏನು ಆವರ್ತ ನಿಧಿಯನ್ನು ಮಾಡಿಬಿಟ್ರೆ ಅದು ಬಂದಂಥ ಸಂದರ್ಭದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದಷ್ಟೇ ಕೆಲಸ. ಏನು ನಷ್ಟ ಆಗಿದೆ ಅದನ್ನು ಸರ್ವೆ ಮಾಡೋದು, ತಕ್ಷಣ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮಾಡಬೇಕು. ಇದಕ್ಕೆ ಒಂದು ಸರಿಯಾದಂಥ ಒಂದು ನೀತಿ, ಕೃಷಿ ನೀತಿ ಬರಬೇಕು. ಈಗ ಸುಮಾರು 130 ತಾಲೂಕುಗಳಲ್ಲಿ ಬರ ಬಂದಿದೆ. ರೈತರಿಗೆ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮುಖ್ಯಮಂತ್ರಿಗಳು ಮೊನ್ನೆ ಸದನದಲ್ಲಿ ಹೇಳ್ತಾರೆ, ಅಸಲನ್ನು ಕಟ್ಟಿದರೆ ಬಡ್ಡಿಯನ್ನು ಮನ್ನಾ ಮಾಡ್ತಾರೆ. ಬಡ್ಡಿ ಕಟ್ಟಕ್ಕೆ ಶಕ್ತಿ ಇಲ್ಲದಂಥ ಪರಿಸ್ಥಿತಿ ರಾಜ್ಯದ ರೈತರಿಗೆ ಬಂದಿದೆ. ಇನ್ನು ಅಸಲನ್ನು ಕಟ್ಟಿದರೆ. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವವು ಡಿಸೆಂಬರ್ 18ರಂದು ಕಲಬುರಗಿಯ ಪೂಜ್ಯ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ನಡೆಯಲಿದೆ ಎಂದು ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ನಿರಂಜನ್ ನಿಷ್ಠೆ ತಿಳಿಸಿದರು. ಕಲಬುರಗಿ ನಗರದ ದಾಸೋಹ ಮಹಾಮನೆಯಲ್ಲಿ ಉಪಕುಲಪತಿ ಡಾಕ್ಟರ್ ನಿರಂಜನ್ ವಿ ನಿಷ್ಠಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, ಪೂಜ್ಯ ಡಾಕ್ಟರ್ ಅಪ್ಪಾಜಿ, ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಅವಾಜ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವ ಹಿರಿಯ ತಂತ್ರಜ್ಞ ಹಾಗೂ ಐಬಿಎಂನ ಶಿಕ್ಷಣ ಕೇಂದ್ರದ ನಿರ್ದೇಶಕ ವಿಠ್ಠಲ್ ಮಾಡ್ಯಾಳ್ಕರ್ ಅವರು 5ನೇ ಘಟಿಕೋತ್ಸವದ ಭಾಷಣ ಮಾಡಲು ಒಪ್ಪಿಕೊಂಡಿದ್ದಾರೆ. ಘಟಿಕೋತ್ಸವವನ್ನು ಆಫ್ಲೈನ್ ಮತ್ತು ಆನ್ಲೈನ್ ಮೋಡ್ನಲ್ಲಿ ನಡೆಸಲಾಗುವುದು ಎಂದು ಹೇಳಿದರು. ಘಟಿಕೋತ್ಸವದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಐಟಿಬಿಟಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ. ಸಂಸ್ಥಾನದ 9ನೇ ಮಹಾದಾಸೋಹದ ಪೀಠಾಧಿಪತಿ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ವಿಶ್ವವಿದ್ಯಾಲಯದ 5ನೇ ಘಟಿಕ ಉತ್ಸವದಲ್ಲಿ ಒಟ್ಟು 3 ಗಣ್ಯರಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಿದ್ದು, ಬಸವ ಸಮಿತಿ ಅಧ್ಯಕ್ಷ ಅರವಿಂದ್ ಜತ್ತಿ, ಖ್ಯಾತ ಕಲಾವಿದರಾದ ಡಾಕ್ಟರ್ ಎಎಸ್ ಪಾಟೀಲ್ ಹಾಗೂ ಶಿಕ್ಷಣ ತಜ್ಞ ಡಾಕ್ಟರ್ ಚಿನ್ಮಯ್ ಗದ್ಗಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವ ಡಿಸೆಂಬರ್ 18ರಂದು ಕಲಬುರಗಿ ನಗರದ ಬಸವರಾಜಪ್ಪ ಸ್ಮಾರಕ ಭವನದಲ್ಲಿ ನಡೆಯಲಿದೆ ಎಂದು ತಿಳಿಸಲು ನನಗೆ ಅತಿ ಸಂತೋಷವಾಗಿದೆ.
ಹಿರಿಯ ತಂತ್ರಜ್ಞ ಹಾಗೂ IBM ಶಿಕ್ಷಣ ಕೇಂದ್ರದ ನಿರ್ದೇಶಕ ಶ್ರೀ ವಿಠಲ್ ಮಾಡಾಳ್ಕರ್ ಘಟಿಕೋತ್ಸವದಲ್ಲಿ ಭಾಷಣ ಮಾಡಲಿದ್ದಾರೆ. ಕಾನ್ವೊಕೇಶನ್ ಅಡ್ರೆಸ್ ಮಾಡಲಿದ್ದಾರೆ. ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವದಲ್ಲಿ 3 ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಲಾಗಿದೆ ಮತ್ತು ಇದನ್ನು ಘೋಷಿಸಲು ನನಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷವಿದೆ. ಬಿ.ಡಿ. ಜತ್ತಿಯವರ ನಮ್ಮ ಮಾಜಿ ಉಪರಾಷ್ಟ್ರಪತಿ ಹಾಗೂ ಕೆಲವು ಕಾಲ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿದ್ದ ಅವರ ಪುತ್ರ ಹಾಗೂ ಬಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಅರವಿಂದ್ ಜತ್ತಿ, ಅದೇ ಥರ ಖ್ಯಾತ ಲಲಿತಕಲಾ ವಿದ್ವಾಂಸ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ ಡಾಕ್ಟರ್ A.S. ಪಾಟೀಲ್ ಹಾಗೂ ಖ್ಯಾತ ಶಿಕ್ಷಣ ತಜ್ಞೆ ಡಾಕ್ಟರ್ ಚನ್ನಮ್ಮ ಗದ್ಗಿ ಅವರಿಗೆ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಆರಾಧ್ಯ ದೇವರಾದ ಶರಣಬಸವೇಶ್ವರರಿಗೆ ನಮಸ್ಕರಿಸಿ, ಲಿಂಗೈಕ್ಯರಾದ ಪೂಜ್ಯ ದೊಡ್ಡಪ್ಪ ಉಪ್ಪ ಅವರಿಗೂ ನಮಸ್ಕರಿಸಿ, ವಿದ್ಯಾ ಭಂಡಾರಿ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಯರಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರಿಗೂ ನಮಸ್ಕರಿಸಿ, ಘಟಿಕೋತ್ಸವದ ಅಧ್ಯಕ್ಷತೆ ಸ್ಥಾನದಲ್ಲಿ ಇರುವ 8ನೇ ಪೀಠಾಧಿಪತಿಯಾದ ನಮ್ಮ ಯಜಮಾನರು ಇವರು, 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರಿಗೆ ಸಾನ್ನಿಧ್ಯ ಇರುವುದು. ಇಲ್ಲಿ ಇರುವ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸೆಕ್ರೆಟರಿಯಾದ ಮಾನ್ಯ ಬಸವರಾಜ ದೇಶಮುಖಣ್ಣವರೇ, ಶರಣಬಸವ ವಿಶ್ವವಿದ್ಯಾಲಯದ VCಯರಾದ ಮಾನ್ಯ ಡಾಕ್ಟರ್ ನಿರಂಜನ್ ನಿಷ್ಠಿಯಣ್ಣವರೇ ಮತ್ತು ಎಲ್ಲ ಶರಣಬಸವ ವಿಶ್ವವಿದ್ಯಾಲಯದ ಪದಾಧಿಕಾರಿಯವರೇ, ಇಲ್ಲಿ ಕೇಂದ್ರ ಬಿಂದುವಾಗಿ ಇರುವ ಎಲ್ಲ ಪತ್ರಿಕಾ ಉದ್ಯಮಿಯ ಸೋದರರೇ, ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮದ ಎಲ್ಲ ಪತ್ರಿಕಾ ಸೋದರಿಗೆ ಸ್ವಾಗತಿಸುತ್ತೇವೆ ಮತ್ತು ಎಲ್ಲರಿಗೂ ಶರಣಾರ್ಥಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ನಟರಾಜ ನಾಟ್ಯ ಕಲಾ ಸಂಸ್ಥೆ ಕಲಬುರಗಿ ವತಿಯಿಂದ ಶಾಸ್ತ್ರೀಯ ನೃತ್ಯ ಮತ್ತು ನೃತ್ಯ ರೂಪಕ ರಾಮಕಥಾ ಸಮಾರಂಭ ಡಿಸೆಂಬರ್ 17ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶಾಲಾಕ್ಷಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಹಲವಾರು ವರ್ಷಗಳಿಂದ ಈ ಸಂಸ್ಥೆ ಕೆಲಸ ಮಾಡಿಕೊಂಡು ಬಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೃತಿಕಾ ಭಟ್ಟಾಚಾರ್ಯ, ಭಕ್ತಿ ಸುದ್ದಿಯಲ್ಲಿ ಅನೇಕ ಅವತಾರಗಳಿಗೆ ಆದ ಕಾರಣ ನಾವು ನಾಳೆ ರಾಮಕಥಾ ಅವತಾರ ಪ್ರದರ್ಶನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಡೆಯುತ್ತಿರುವ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಯೋಜನೆಯೊಂದಿಗೆ ನಟರಾಜ ನಾಟ್ಯ ಕಲಾ ಸಂಸ್ಥೆಯಿಂದ ಒಂದು ನೃತ್ಯ ಸಂಯೋಗವನ್ನು ಮತ್ತು ಶಾಸ್ತ್ರೀಯ ನೃತ್ಯ ಮತ್ತು ನೃತ್ಯ ರೂಪಕವನ್ನು ಮಾಡಲಾಗುತ್ತಿದೆ. ಇದು SM ರಂಗಮಂದಿರದಲ್ಲಿ SM ಪಂಡಿತ್ ರಂಗಮಂದಿರದಲ್ಲಿ 17ರಂದು ಸಾಯಂಕಾಲ 6:30ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಇದರ ಅಧ್ಯಕ್ಷತೆಯನ್ನು ಮಾಡುವವರು ಶ್ರೀಮಾನ್ ಬಸವರಾಜ್ ಅಲ್ಲಂಪ್ರಭು ಪಾಟೀಲ್ ಅವರು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮಾನ್ ಬಸವರಾಜ್ ಪಾಟೀಲ್ ಸೇಡಮ್ ಅವರು. ಮುಖ್ಯ ಅತಿಥಿಗಳಾಗಿ ದತ್ತಪ್ಪ ಸಾಗ್ನೂರ್, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಕಲಬುರಗಿ, ಡಾಕ್ಟರ್ ಫಾರೂಕ್ ಮಣ್ಣೂರ್, ಸಂಸ್ಥಾಪಕರು ಮತ್ತು ನಿರ್ದೇಶಕರು ಮಣ್ಣೂರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ನಿತಿನ್ ಗುತ್ತೇದಾರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಶ್ರೀಧರ್ ಸರಾಫ್, ಉದ್ಯಮಿದಾರರು ಗುಲ್ಬರ್ಗಾ, ಶ್ರೀಕಾಂತ್ ಮಹಾಜನ್, BJP ಮುಖಂಡರು, ಸುಮಿತ್ರಾ ಕಲ್ಶೆಟ್ಟಿ, ಗ್ರೇಸಿ ಬ್ಯೂಟಿ ಪಾರ್ಲರ್, ಸುರೇಶ್ ಚಂಗೆ, ಗ್ರಂಥಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಮತ್ತು Guru Sri Rajdeep Banerjee sir and myself Ritik Bhattacharya with our group, we are presenting Bhakti Sutra and Ram Katha tomorrow at Rangamandir. In Bhakti Sutra, we are presenting different forms of bhakti, starting from Pushpanjali, that is ritualistic form of bhakti, then Bho Shambho, that is a name or form roop of bhakti, then we are presenting Meera Bhajan, that is devotional bhakti or total surrender bhakti, then we are presenting Tillana, that is Nirguna bhakti. We are also presenting Ram Katha, in which we are presenting Jatayu Moksham, the struggle of Jatayu to save Mata Sita and Ravana's struggle to take Mata Sita to Lanka. We are presenting that, and we are also presenting this total in form of Bharatnatyam, purely Kalakshetra style. ಲೋಕಸಭಾ ಚುನಾವಣೆ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಂದು ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷರು ಹಾಗೂ ಕಲಬುರಗಿಯ ಜಿಲ್ಲಾ ಉಸ್ತುವಾರಿಗಳಾದ ಬಿ ಕನ್ನೀರಾಮ್ ರಾಠೋಡ್ ತಿಳಿಸಿದರು.
ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತವಾಗಿದೆ. ಕಳೆದ ಬಾರಿ ನಮ್ಮವರು ಎಂದು ಹೇಳಿಕೊಂಡರೂ ಕೂಡ ಗೆಲ್ಲಲು ಆಗಲಿಲ್ಲ. ಆದ ಕಾರಣ ಈಗ ಬೂತ್ ಮಟ್ಟದಿಂದ ಪಕ್ಷದ ಬಗ್ಗೆ ಜಾಗೃತಿಗೊಳಿಸಿ ಮತದಾರರನ್ನು ಜಾಗೃತಿಗೊಳಿಸಲಿದ್ದು, ಘರ್ ಘರ್ ಕಾಂಗ್ರೆಸ್ ಆಯೋಜನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಜನರಿಗೆ ಸಹಾಯ ಆಗುತ್ತದೆ ಎಂದು ತಿಳಿಸಿದರು. ಅಲ್ಲದೆ ಗ್ಯಾರಂಟಿ ವಿರೋಧಿಸುವವರು ಬಡವರ ವಿರೋಧಿ ಆದ ಕಾರಣ ಗ್ಯಾರಂಟಿ ವಿರೋಧಿಸುತ್ತಿದೆ ಎಂದು ಹೇಳಿದ ಅವರು, ಜನರಿಗೆ ಕನ್ಫ್ಯೂಸ್ ಮಾಡುವ ಸಲುವಾಗಿ ಏನೇನು ಮಾತನಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಜನರಿಗೆ ಸಹಾಯ ಮಾಡುವ ಸಲುವಾಗಿ ಈ ಗ್ಯಾರಂಟಿ ಯೋಜನೆ ಮಾಡಲಾಗುತ್ತಿದೆ ಎಂಬುದು ಅರಿಯಬೇಕು ಎಂದು ತಿಳಿಸಿದರು. ನಾವು ತಾಲೂಕು ಮತ್ತು ಜಿಲ್ಲಾ ಮಟ್ಟದವರೆಗೆ ನಾವು ಸಂಘಟನೆ ಮಾಡಬೇಕಾಗಿದೆ. ಈಗ ನಮ್ಮ ಉಸ್ತುವಾರಿಗಳ ಕೆಲಸ ಏನು? ಫಾರ್ ಎಕ್ಸಾಂಪಲ್, ನಮಗೆ ಉತ್ತರ ಇದಕ್ಕೆ ಇವರು ಅಮಿತ್ ಸೂರ್ಯವಂಶಿ ಇದ್ದಾರೆ, ಅವರಿಗೆ ನಾವು ಡೈರೆಕ್ಷನ್ ಕೊಡ್ತೀವಿ. ನೀವು ಇಲ್ಲಿ ಬ್ಲಾಕ್ ಅಧ್ಯಕ್ಷರು ಸೇರಿಸಿ, ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳನ್ನ ಸೇರಿಸಿ, ಪದಾಧಿಕಾರಿಗಳನ್ನ ಸೇರಿಸಿ ಎಲ್ಲ ಮೀಟಿಂಗ್ ಮಾಡಿ ಫಸ್ಟ್ ಜಾಗೃತಿಗೊಳಿಸೋದು ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ. ಆ ನಂತರ ನಾವು ಈ ನಮ್ಮ ವೋಟರ್ಸ್ ಹತ್ರ ಹೋಗಬೇಕಾಗಿದೆ. ನಮಗೆ ವೋಟರ್ಸ್ ಅಂದರೆ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಿದ್ದಾಗ ಮನೆ ಮನೆ ಕಾಂಗ್ರೆಸ್ ಅಂತ ಒಂದೇನು ಸ್ಟಾರ್ಟ್ ಮಾಡಿದರು ಆವಾಗ. ಆ ರೀತಿಯಿಂದ ನಾವು ಈಗ ಮನೆ ಮನೆ ಕಾಂಗ್ರೆಸ್, ಘರ್ ಘರ್ ಕಾಂಗ್ರೆಸ್ ಅನ್ನೋದು ರೀತಿಯಿಂದ ನಾವು ಎಲ್ಲರಿಗೂ ನಮ್ಮ ಪಕ್ಷದ ಏನೇನು ಸಾಧನೆಗಳಾಗಿದೆ, ಪಕ್ಷದಿಂದ ಏನೇನು ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗಾಗಲೇ ಈ ಎಲ್ಲ ಉಚಿತ ಏನು ಗ್ಯಾರಂಟಿಗಳು ಕೊಟ್ಟರು, ಅದರಲ್ಲಿ ಈಗ ಇನ್ನೊಂದು ಗ್ಯಾರಂಟಿ ಬರ್ತಾಯಿದೆ, ಯುವ ನಿಧಿ ಅಂತ. ಅದನ್ನು ಈಗ 5ನೇ ಗ್ಯಾರಂಟಿ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಗ್ಯಾರಂಟಿ ಮಾಡಿದ್ದು ಬಡ ಜನರಿಗೆ ಹೆಲ್ಪ್ ಆಗಲಿ ಅಂತ ಗ್ಯಾರಂಟಿ ಏನು ಉಚಿತ ಮಾಡಿದರು. ಉಚಿತವಾಗಿ ಮಾಡಿದ್ದಕ್ಕೆ ಈ ಕೆಲವರಿಗೆ, ವಿರೋಧ ಪಕ್ಷದವ್ರಿಗೆ ಏನಾಗಿದೆ ಅಂದರೆ, ನೀವು ಓಟ್ಗೋಸ್ಕರ ಮಾಡಿದ್ದೀರಿ ಅಂತ ನಮಗೆ ಹೇಳ್ತಾರೆ. ಸ್ವಾಮಿ, ನಾವು ಓಟ್ಗೋಸ್ಕರ ಮಾಡಿದ್ದೀವೋ ಬಡವ್ರಿಗೋಸ್ಕರ ಮಾಡಿದ್ದೀವಿ. ನಿಮ್ಗೆ ಯಾಕೆ ಅದ್ರ ಬಗ್ಗೆ ಚಿಂತೆ? ನಿಮಗೇನು ಒಪ್ಪಿಗೆ ಇದ್ದರೆ ಒಪ್ಕೊಳ್ಳಿ, ಇಲ್ಲ ನಮ್ಮ ಒಪ್ಪಿಗೆ ಏನಂದ್ರೆ ಹೇಳ್ತಾ ಇರಿ, ನೀವು ಆಗ ಮಾಡಿದ್ದೀರಿ ಹೀಗೆ ಮಾಡಿ ಅಂತ ಹೇಳಿ ಕನ್ಫ್ಯೂಷನ್ ಮಾಡುವಂಥ ನಡೀತಾ ಇದೆ. ಇದು ಯಾರ್ಯಾರು ಇವರು ಈ ಉಚಿತ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಅವರೆಲ್ಲ ಬಡವರ ವಿರೋಧಿಗಳು. ಬಡವರಂದರೆ ಎಲ್ಲ ಜಾತಿ ಬಡವರು ಇರ್ತಾರೆ ಇಲ್ಲಿ. ಇದೇನು ಒಂದೇ ಜಾತಿ ಅಂತ ನಾವು ತಿಳ್ಕೊಳ್ಳೋಂಗಿಲ್ಲ. ಇಲ್ಲಿ ಎಲ್ಲ ಜಾತಿ ಬರ್ತಾರೆ. ಕಾಂಗ್ರೆಸ್ ಪಕ್ಷನೇ ಎಲ್ಲ ಜಾತಿಯ ಬಡವರ ಒಂದು ಧ್ವನಿಯಾಗಿಬಿಟ್ಟಿದೆ. ಅದು ಬಡವರಿಗೆ ಅಸಹಾಯಕತೆ ಇದ್ದವರಿಗೆ ಸಹಾಯ ಮಾಡೋದು ಒಂದೇ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ. ಬೇರೆ ಪಕ್ಷಗಳು ಅವರು ಬೇರೆ ಬೇರೆ ರೀತಿಯಿಂದ ನೋಡ್ಕೊಳ್ತಾರೆ ಅವರು. ಅದು ಈಗಾಗಲೇ ಆ ಪಕ್ಷಗಳು ಯಾರು ಅಂತ ನಾವೇನು ಹೇಳಬೇಕಾಗಿಲ್ಲ. ಬಟ್ ಇದು ಎಲ್ಲ ಜಾತಿ ಜನಾಂಗ ತೊಗೊಂಡು, ಎಲ್ಲ ಸಮುದಾಯದ ತೊಗೊಂಡ್ಬಿಟ್ಟು ಎಲ್ಲರಿಗೇನಪ್ಪ ನಮ್ಮ ಮನೆ ಸದಸ್ಯರು ಅಂತಲೇ ತಿಳ್ಕೊಂಡು ಹೋಗ್ತಾರೆ. ಇದೇ ಈ ನೀತಿ, ಈ ಭಾವನೆ ಬೇರೆ ಪಕ್ಷದಲ್ಲಿಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಳ್ತಾರೆ. ಅದೇನಪ್ಪ ಅಂದರೆ ಅವರು ಸ್ವಲ್ಪ ಜನಗಳಿಗೆ ಕನ್ಫ್ಯೂಸ್ ಮಾಡೋಕ್ಕೆ ಏನೇನೋ ಮಾತಾಡ್ತಾರೆ. ಅದು ಹಾಗಾಯಿತು, ಅದು ಹೀಗಾಯಿತು, ಏನೂ ಆಗಿಲ್ಲ. ನಾವು ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ಸು ಬಂದು ಬೆಳಿಬೇಕು, ಆನಂತರ ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದಿದೆ. ಇದೇನೋ ಓಟ್ಗೋಸ್ಕರ ಮಾಡಿದ್ದೀವಿ, ಓಟ್ಗೋಸ್ಕರ ಮಾಡಿರಬೇಕು. ಓಟ್ಗೋಸ್ಕರ ಮಾಡಿದ್ರೇನು, ನಾವು ಫಸ್ಟೇ ಓಟ್ಗೋಸ್ಕರ ಮಾಡಿದ್ದು ಅಂತ ನಾನು ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದು ನಾವು. ಚಿತ್ತಾಪುರ ತಾಲೂಕಿನ ಮಾಡ್ಬುಳ್ ಗೇಟ್ ಹತ್ರ ಕೆಟ್ಟು ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಬೈಕ್ ಸವಾರ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಓರ್ವ ವ್ಯಕ್ತಿ ಮೃತಪಟ್ಟಿರುವ ದಾರುಣ ಘಟನೆ ಜರುಗಿದೆ. ದಂಡೋತಿ ಗ್ರಾಮದ 28 ವರ್ಷದ ಪ್ರಕಾಶ್ ಮೃತ ದುರ್ದೈವಿ. ದಂಡೋತಿ ಗ್ರಾಮದಿಂದ ಚಿತ್ತಾಪುರಕ್ಕೆ ಬರುವಾಗ ಈ ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ಚಿತ್ತಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಶೈಲ್ ಅಂಬಾಟಿ, ಸಿಬ್ಬಂದಿಗಳಾದ ಹುಸೇನ್ ಪಾಷಾ, ಶಿವಯ್ಯ ಸ್ವಾಮಿ, ಮುಕ್ತಂ ಪಟೇಲ್, ಮಂಜು ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದ ಮುರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರನ್ನು ಮತ್ತು ಹಾಸ್ಟೆಲ್ ವಾರ್ಡನ್ ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಹಾಸ್ಟೆಲ್ ವಾರ್ಡನ್ ಅವರು ಸರಿಯಾಗಿ ಊಟ ನೀಡುತ್ತಿಲ್ಲ, ಹಾಸ್ಟೆಲ್ ಒಳಗಡೆ ಹುಳಗಳು ಬರುತ್ತಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ, ಕಿಟಕಿಯ ಗಾಜುಗಳು ಒಡೆದು ಹೋಗಿವೆ, ಬೆಡ್ಗಳು ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಟಾಕಿಯ ನೀರು ಕುಡಿಯುವುದರಿಂದ ಮೈಯೆಲ್ಲ ತುರಿಕೆ ಆಗುತ್ತಿದೆ ಎಂದು ವಾರ್ಡನ್ ಹಾಗೂ ಪ್ರಾಂಶುಪಾಲರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ವಿದ್ಯಾರ್ಥಿ
ವಿದ್ಯಾರ್ಥಿಗಳು ಒತ್ತಾಯಿಸಿದರು. ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿರುವ ಸಮಸ್ಯೆಗಳನ್ನ ತೋರಿಸಿದರು. ಈ ಸಂದರ್ಭದಲ್ಲಿ ಮುರಾರ್ಜಿ ದೇಸಾಯಿ ಶಾಲೆಯ ಹಲವು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಎಂಡಿ ಮುಷಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಸಮಸ್ಯೆಗಳು ಬಹಳ ಇಲ್ಲ ಸರ್. ನಾವು ಭಾಳ ದಿವಸ ತಗೊಂಡಿವ್ರಿ, ಇಂಥ ಸಮಸ್ಯೆ ಭಾಳ ಹೋಗ್ತಂತ ಸೀದಾ ಪಂಚಾಯತ್ ಹೋಗ್ಬೇಕು. ಯಾವ ಜೆಡಿ ಮೇಡಮ್ ಬರ್ಲಿಲ್ರಿ ಸರ್, ನಮ್ಮಲ್ಲಿ ಫೈನ್ ತೊಂದಿರ್ರಿ ಸರ್. ನಾವು ಅವರು ಪಂಚಾಯತ್ ಸರ್ ಅಧ್ಯಕ್ಷರು ಬಂದಿರ್ರಿ, ಅವ್ರು ಬಂದು ಜರ ಇದು ಮಾಡ್ದಾಗ ಕರೆಸ್ತೀವಿ ಜೆಡಿ ಮೇಡಮ್ ಹಂಗ ಅಂದಾಗ ಫೈನ್ ಆಫೀಸ್ ಕೊಟ್ಟರು. ಒಂದ್ ಜರ ಮಾಡ್ದಾಗ ಅವ್ರು 2 ದಿವಸ ಬರುತ್ತೆ. ಅವ್ರು ಸರ್ ನಾವು ಲೇಟ್ ಮಾಡಿ ಬಂದಿದ್ದೇವೆ ರೀ ಸರ್, ಮನೆಗೆ ಕಳಿಸಿದ್ರಿ ಸರ್. ನಾವು ಲೇಟ್ ಮಾಡಿ ಬಂದಾಗ ಎಷ್ಟು ದಿನ ಒಂದು 2 ಡೇಸ್ ಲೇಟ್ ಮಾಡಿ ಬಂದಂದ್ರೆ 50 ರೂಪಾಯಿ ತಂದ್ರಿ ಸರ್. 3-4 ದಿನ 3ಕ್ಕಿಂತ ಮ್ಯಾಗ್ ದಿನ ಯಾರು ಲೇಟ್ ಮಾಡಿ ಬಂದ್ರಿ ಸರ್ 100 ರೂಪಾಯಿ ತಂದ್ರಿ ಸರ್ ಅವ್ರಿಗೆ. ನಾವು ಬಡವ್ರ ಮಕ್ಕಳು ರೀ ಸರ್, ನಮ್ಮ ಮಮ್ಮಿ ಪಪ್ಪ ಮುಂದೆ ಸಿಂತನ ದುಡ್ಬೇಕಂದ್ರೆ 100 ರೂಪಾಯಿ ಸಿಗ್ತಾರೆ ಸರ್ ಅವ್ರಿಗೆ. ನಾವು 100 ರೂಪಾಯಿ ಎಲ್ಲ ತಂದ್ಕೊಡ್ಬೇಕು ಸರ್. ನಾವು 100 ರೂಪಾಯಿ ಸರ್ ನಮ್ಮಲ್ಲಿ. ನೀವ್ ಯಾಕೆ ಲೇಟ್ ಮಾಡಿ ಬರ್ತೀರಿ? ಮತ್ತೆ ಎಲ್ಲಿ ಸ್ಕೂಲ್ ಇರ್ತದೆ, ಎಲ್ಲಿ ಹಾಸ್ಟೆಲ್ ಇರ್ತದೆ, ಜಲ್ದಿ ಬಿಟ್ಟಿರಿ ಸರ್. ಅಲ್ಲಿ ಸಮಸ್ಯೆಗಳು ಇರ್ತಾರ ಸರ್. ಪಟ್ನೆ ಮನ್ಯಾಗ ರೊಕ್ಕ ಇರಲ್ರಿ, ಯಾರ ಸೌಕ ಬಂದಿಲ್ರಿ ಸರ್, ರೊಕ್ಕ ಇರಲ್ರಿ. ಅಪ್ಪಿ ಒಂದ್ 2 ದಿವಸ ನಿಂದ್ರು ಮನ್ಯಾಗ ನಿಂದ್ರಿ ಸರ್. ನನ್ನ ಮನೆಗೆ ಹೇಳ್ತೀನಿ ಸರ್, ಒಂದ್ 2 ದಿವಸ ನಿಂದ್ರು ರೊಕ್ಕ ಇಲ್ಲ ಹಿಂಗೆ ಅಂದಿರಿ ಸರ್. ನಾನು 2 ದಿವಸ ಲೇಟ್ ಮಾಡಿ ಬಂತೀರಿ, ನಂಗೆ ಫೈನ್ ಕಳ್ದ್ರೆ ಕೊಡ್ಲಿಲ್ರಿ ಸರ್. ನಾ ಕೊಡೋಣ ನಾವು ಎಲ್ಲಿಂದ ತರಲಿವ್ರಿ ಸರ್, ಅದಕ್ಕೆ ನಾವು ಕೊಡ್ಲಿಲ್ರಿ ಸರ್. ಸುಮ್ಮ ಮತ್ತೆ ಇವ್ರ ಬಗ್ಗೆ ಕೇಳಿದ್ರೆ 100 ರೂಪಾಯಿ ತಗೊಂಡು ಅದು ತಗೊಂಡು ಎದಕ್ಕೆ ಖರ್ಚಾಗ್ತಾರ ಅವ್ರು ಸರ್? ಎದಕ್ಕೆ ಖರ್ಚಾಕಿದ್ರೆ ಅವ್ರು ಪಂಚಾಯತ್ ಅವ್ರು ಬಂದಿರೋ ಈಗ ಇದು ಸ್ಕೂಲ್ ಏನ್ರಿ ಬಾತ್ರೂಮ್ ಅದು ನೋಡ್ರಿ ಸರ್. ವಿಡಿಯೋ ಮಾಡ್ಕೊರಿ ಸರ್. ಅಲ್ಲೇನ್ರಿ ಸರ್ ಕೀಲಿ ಹಾಕೊಂಡು ಹೋದ್ರಲ್ಲ ಸರ್, ಬ್ಯಾಗ್ ಅದ ರೀ. ಸರ್ ದರ್ಶನ್. ಹಾಂ ಸರ್. ಶಿರೋಮಣಿ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ,
NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೆಂಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.